ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ವೇಗ ಪತ್ರಿಕೆ 1998 ಜೂನ್. ಸನ್ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಇಲಾಖೆಯ ಬೇಡಿಕೆಯ ಮೇಲೆ ಚರ್ಚೆಯಲ್ಲಿ ಅನೇಕ ಸದಸ್ಯರು ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಪ್ರಮುಖವಾಗಿ ವಯಸ್ಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇವರುಗಳು ಅನೇಕ ವಿಚಾರಗಳನ್ನು ಸದನದ ಗಮನಕ್ಕೆ ತಂದಿದ್ದಾರೆ. ಆದರೆ ಕೆಲವು ವಿಧಾನಸಭಾ ಸದಸ್ಯರು ಇದಕ್ಕೆ ಗಮನ ಕೊಡದೇ ಇರುವುದನ್ನು ಕೇಳಿ ಬಹಳ ವಿಷಾದವನ್ನು ನಾನು ವ್ಯಕ್ತಪಡಿಸುತ್ತೇನೆ. ಇವತ್ತು ಶಿಕ್ಷಣ ಎಂದರೆ ಪ್ರಾಥಮಿಕ, ಮಾಧ್ಯಮಿಕ ಹಾಗೂ ಉನ್ನತ ಶಿಕ್ಷಣವೆಂದು ಸಾಮಾನ್ಯವಾದಂಥ ಭಾವನೆ ಜನಸಾಮಾನ್ಯರಲ್ಲಿ ಇದೆ ಮತ್ತು ಪ್ರತಿನಿಧಿಗಳಲ್ಲೂ ಸಹ ಅದೇ ಒಂದು ಭಾವನೆ ಒಡಮೂಡಿದೆ ಎಂದು ಹೇಳಬೇಕಾಗುತ್ತದೆ. ಇವತ್ತು ಈ ಒಂದು ವಯಸ್ಕರ ಶಿಕ್ಷಣದ ಬಗ್ಗೆ ತಾತ್ಸಾರವಾದ ಭಾವನೆ ಏತಕ್ಕೆ ನಮ್ಮ ಸದಸ್ಯರಲ್ಲಿ ಇದೆ ಎಂಬುದನ್ನು ನಾವು ಬಹಳವಾಗಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತದೆ. ವಯಸ್ಕರ ಶಿಕ್ಷಣದ ಬಗ್ಗೆ ಈಗಾಗಲೇ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಂತಹ ಮಾನ್ಯ ಸದಸ್ಯರು ಪ್ರಮುಖವಾಗಿ ಹೇಳಿದಂಥ ವಿಷಯ ಏನೆಂದರೆ, ಈ ಕಾರ್ಯಕ್ರಮ ಸರಿಯಾಗಿ ನಡೆಯುತ್ತಿಲ್ಲ ಹಾಗೂ ಹಣ ಇಲ್ಲಿ ದುರುಪಯೋಗ ಆಗುತ್ತಿದೆ ಎನ್ನುವ ಮಾತನ್ನು ಹೇಳಿದ್ದಾರೆ. ವಯಸ್ಕರ ಶಿಕ್ಷಣದ ಬಗ್ಗೆ ತಾತ್ಸಾರ ಭಾವನೆ ತಾಳುವುದರ ಜೊತೆಗೆ ಶಿಕ್ಷಣ ಇವತ್ತು ಈ ದೇಶಕ್ಕೆ ಅವಶ್ಯಕತೆ ಇದೆ ಎನ್ನುವುದರ ಬಗ್ಗೆ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ತಾವು ಈಗ ಕೆಲವು ಮೂಲಭೂತವಾದ ಸಮಸ್ಯೆಗಳಿಗೆ ಗಮನ ಕೊಟ್ಟಾಗ ಅದರ ಬಗ್ಗೆ ಸರ್ಕಾರ ದುರಾಲೋಚನೆ ಮಾಡುವುದು ಅತ್ಯಂತ ಸೂಕ್ತವಾದ ವಿಷಯವಾಗಿದೆ. ಅನೇಕ ಶತಮಾನಗಳಿಂದಲೇ ಹಿರಿಯರು ಕೆಲವು ಜನಪದ ಸಾಹಿತ್ಯವನ್ನು ರಚಿಸಿದಂಥವರು ಸಹ ನಿರಕ್ಷರ ಕುಕ್ಷಿಗಳೇ ಆಗಿದ್ದರು. ಹಿಂದೆ ಅತ್ಯಂತ ಅದ್ಭುತವಾದ ಗ್ರಂಥಗಳನ್ನು ರಚಿಸಿದವರೂ ಸಹ ಅವಿದ್ಯಾವಂತರಾಗಿದ್ದರು. ಹೀಗೆ ಅನಕ್ಷರಸ್ಥರು ಒಂದು ವಿಶೇಷವಾದ ಹಾಗೂ ಮಹತ್ವಪೂರ್ಣವಾದ ಹೇಳಿಕೆಯನ್ನು ಪಡೆದಾಗ ಈ ಸಾಕ್ಷರತೆಯ ಅವಶ್ಯಕತೆ ಇದೆ ಎನ್ನುವುದು ತಿಳಿಯುತ್ತದೆ. ಜ್ಞಾನ ಸಂಪತ್ತನ್ನು ವೃದ್ಧಿ ಮಾಡುವಲ್ಲಿ ವಿದ್ಯಾಭ್ಯಾಸದ ಪಾತ್ರ ಬಹಳ ಮುಖ್ಯವಾಗಿದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳು ಇವೆ. ಅದರಲ್ಲೂ ನಮ್ಮ ದೇಶದಲ್ಲಿರುವ ಬಹುಸಂಖ್ಯಾತರ ಆರ್ಥಿಕ ಜೀವನ ಬಹಳ ಕೆಳಮಟ್ಟದಲ್ಲಿ ಇದೆ. ಆರ್ಥಿಕ ದಾರಿದ್ರ್ಯಕ್ಕೆ ಮೂಲ ಕಾರಣ ಎಂದರೆ ಅನಕ್ಷರತೆ ಎಂದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಬಹುತೇಕ ದಾರಿದ್ರ್ಯದ ವಿರುದ್ಧ ನಾವು ಸಮರವನ್ನು ಸಾರುವ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಕ್ಷರ ಜ್ಞಾನದಿಂದ ಮಾತ್ರ ಇದನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ನಾನು ಸದಸ್ಯ ಮಿತ್ರರಲ್ಲಿ ಹೇಳುವುದಕ್ಕೆ ಇಚ್ಛಪಡುತ್ತೇನೆ. ಏತಕ್ಕೆ ಇಷ್ಟೊಂದು ಗಮನ ಕೊಡುತ್ತಿದ್ದೇನೆ ಎಂದರೆ, ಕೇವಲ ವಯಸ್ಕರ ಶಿಕ್ಷಣ ಖಾತೆಯ ಜವಾಬ್ದಾರಿ ಹೊತ್ತಿರತಕ್ಕ ಒಬ್ಬ ಸಚಿವನಾಗಿ ಹೇಳುತ್ತಿಲ್ಲ. ವಯಸ್ಕರ ಶಿಕ್ಷಣ ಖಾತೆಯನ್ನು ನನ್ನ ಜವಾಬ್ದಾರಿಗೆ ಕೊಟ್ಟಾಗ ಅನೇಕ ಮಾತುಗಳನ್ನು ನಾನು ಕೇಳಿದ್ದೇನೆ. ವಯಸ್ಕರ ಶಿಕ್ಷಣ ಇಲಾಖೆಯ ಬಗ್ಗೆ
ಸದಸ್ಯ ಮಿತ್ರರು ಉತ್ತಮ ಅಭಿಪ್ರಾಯವನ್ನು ಹೊಂದಿಲ್ಲದಿದ್ದರೆ ಸಹ ಅದಕ್ಕೆ ಒಂದು ಸುಧಾರಣೆಯನ್ನು ತರಲೇಬೇಕೆಂದು ಹೊರಟಿದ್ದೇವೆ. ಆದುದರಿಂದ ಇವತ್ತು ನಮ್ಮ ಸಮಾಜದಲ್ಲಿರುವ ಲೋಪದೋಷ ಇರುವುದನ್ನು ಹೋಗಲಾಡಿಸಬೇಕಾದರೆ ಯಾವ ರೀತಿ ಸಾಕ್ಷರತೆ ಪ್ರಚಾರದ ಬಗ್ಗೆ ಬದಲಾವಣೆಯ ಮಹತ್ವ ಕೊಡಬೇಕಾಗುತ್ತದೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗುತ್ತದೆ. ನಮ್ಮ ದೇಶದಲ್ಲಿ ಸಾಕ್ಷರತೆ ಪ್ರಪಂಚದಲ್ಲೇ ಕೆಳಮಟ್ಟದ ಸ್ಥಾನದಲ್ಲಿದೆ ಎಂಬುದನ್ನು ವಿಶ್ವಸಂಸ್ಥೆಯ ಸಮೀಕ್ಷೆಯಿಂದ ತಿಳಿದುಬರುತ್ತದೆ. ನಮ್ಮ ದೇಶ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕವಾದ ರಾಷ್ಟ್ರವೆಂದು ಹೇಳುತ್ತೇನೆ. ನಾವು ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಬಹಳ ಸಂಖ್ಯೆಯಲ್ಲಿ ಅವಿದ್ಯಾವಂತರನ್ನು ಇಟ್ಟುಕೊಂಡು ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆಯೇ ಹೇಗೆ ಎಂಬುದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತದೆ. ನಮ್ಮ ರಾಷ್ಟ್ರದ ಪಿತಾಮಹರಾದ ಮಹಾತ್ಮ ಗಾಂಧಿಯವರು ಮೇಲಿಂದ ಮೇಲೆ ನಿರಕ್ಷರತೆ ಹೆಚ್ಚುತ್ತಿರುವುದನ್ನು ಜನರ ಗಮನಕ್ಕೆ ತರುತ್ತಿದ್ದರು. ಅವರ ಈ ಯೋಚನೆಯನ್ನು ವಿಮೋಚನೆ ಮಾಡುವುದಕ್ಕೆ ನಾವೆಲ್ಲರೂ ಮುಂದಿನ ಶತಮಾನಕ್ಕೆ ದಾಪುಗಾಲು ಹಾಕುತ್ತಿದ್ದೇವೆ. ಸಾಕ್ಷರತೆಯ ಪ್ರಾಮುಖ್ಯತೆಯನ್ನು ಅರಿತುಕೊಂಡು ದಿವಂಗತ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು ಹೊಸ ತಾಂತ್ರಿಕ ಯುಗವನ್ನು ಪ್ರಾರಂಭಿಸಲು ನಿರ್ಧರಿಸಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಆಯೋಗವನ್ನು ಹಮ್ಮಿಕೊಂಡಿದ್ದರು ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮಾನ್ಯರೇ, ಅಖಿಲ ಭಾರತ ಕಾರ್ಮಿಕರ ಮಹಾಸಮ್ಮೇಳನಕ್ಕೆ ಆಹ್ವಾನ ಪತ್ರ ಕಳುಹಿಸಿರುವುದಕ್ಕೆ ತುಂಬು ಹೃದಯದ ಸುಸ್ವಾಗತವನ್ನು ಬಯಸುತ್ತೇನೆ. ಇದರ ಜೊತೆಯಲ್ಲಿ ಶ್ರೀ ಲಕ್ಷ್ಮೀ ಶಾಮಿಯಾನ ಮಳಿಗೆಯಿಂದ ಸಭೆ ನಡೆಯುವ ಸ್ಥಳಕ್ಕೆ ಶಾಮಿಯಾನ ಹಾಗೂ ಕುರ್ಚಿಗಳನ್ನು ಒದಗಿಸಬೇಕೆಂದು ಕೋರಿಕೆಯನ್ನು ಸಲ್ಲಿಸಲಾಗಿದೆ. ನಿಮ್ಮ ಪತ್ರದಲ್ಲಿ ರವಾನೆಯ ಖರ್ಚು ವೆಚ್ಚಗಳನ್ನು ನಮೂದಿಸದೆ ಪಟ್ಟಿಯನ್ನು ಕಳುಹಿಸಿರುತ್ತೀರಿ. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಸಂಸ್ಥೆಯಿಂದ ಮಾಲುಗಳನ್ನು ರವಾನಿಸುವ ಖರ್ಚು ವೆಚ್ಚಗಳನ್ನು ಸಹ ನಿಮ್ಮ ಸಂಘವೇ ವಹಿಸಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ತಮ್ಮ ಆದ್ಯ ಗಮನಕ್ಕೆ ತರಬಯಸುತ್ತೇನೆ. ನಿಮ್ಮ ಸಂಘದ ಸದಸ್ಯರಲ್ಲೊಬ್ಬರು ನಮ್ಮ ಮಳಿಗೆಗೆ ಖುದ್ದಾಗಿ ಭೇಟಿ ಮಾಡಿ ಈ ವಿಚಾರವಾಗಿ ಪ್ರಸ್ತಾಪ ಮಾಡುವುದು ಒಳ್ಳೆಯದು. ಸದರಿ ಶಾಮಿಯಾನದ ಮಾಲೀಕರು ಲಾರಿಯಲ್ಲಿ ಸಾಗಿಸುವ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆಗಳು ಸಂಭವಿಸಿದರೆ ಅದಕ್ಕೆ ನಿಮ್ಮ ಸಂಘ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂಬ ಭಾವನೆ ಇದೆ. ಅಕಸ್ಮಾತಾಗಿ ಮಾರ್ಗದ ಮಧ್ಯ ತೊಂದರೆಯಾದ ಪಕ್ಷದಲ್ಲಿ ಅದರ ದುರಸ್ತಿಯ ಜವಾಬ್ದಾರಿಯೂ ಸಹ ನಿಮ್ಮ ಮೇಲೆ ಇದೆ. ಆದ್ದರಿಂದ ತಾವು ಮೇಲ್ಕಂಡ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇನ್ನೂ ಒಂದು ವಾರದೊಳಗಾಗಿ ಪತ್ರದ ಮುಖೇನ ಆಗಲಿ ಅಥವಾ ಖುದ್ದಾಗಿ ಕಂಪನಿಗೆ ಬಂದು ವಿಚಾರಿಸಿ ಖಚಿತಪಡಿಸಿಕೊಳ್ಳುವುದು ಹಾಗೂ ಮಾಲುಗಳು ಬಂದು ತಲುಪಿರುವುದಕ್ಕೆ ನಿಮ್ಮ ಸ್ವೀಕೃತಿಯನ್ನು ದೂರವಾಣಿ ಮೂಲಕ ಖಚಿತಪಡಿಸಿಕೊಳ್ಳುತ್ತೀರಿ ಎನ್ನುವ ಭಾವನೆ ನಮಗಿದ್ದು, ನಾವು ಕಳುಹಿಸಿದ ಶಾಮಿಯಾನ ಮತ್ತು ಕುರ್ಚಿಗಳ ಜವಾಬ್ದಾರಿಯು ನಿಮ್ಮ ಮೇಲೆ ಇದೆ. ನಿಮ್ಮ ಸ್ವಂತ ಸಾರಿಗೆ ವೆಚ್ಚದಲ್ಲಿಯೇ ನಮ್ಮ ಸಂಸ್ಥೆಯ ಮಳಿಗೆಗೆ ಕಳುಹಿಸಿಕೊಡುವುದರ ಜೊತೆಗೆ ನಿಮ್ಮ ಕೋರಿಕೆಯ ಸಾಮಗ್ರಿ
ಪಟ್ಟಿಯಲ್ಲಿ ಸಂದಾಯ ಮಾಡದೆ ಬಾಕಿ ಉಳಿದಿದ್ದ ಮೊತ್ತವನ್ನು ನಿಮ್ಮ ಸದಸ್ಯರೊಂದಿಗೆ ಕಳುಹಿಸುತ್ತೀರೆಂದು ನಂಬಿದ್ದೇವೆ. ತಮ್ಮ ವಿಶ್ವಾಸಿ ವ್ಯವಸ್ಥಾಪಕರು.